ಶಿಸ್ತುಬದ್ಧವಾಗಿ ಸಾಂಪ್ರದಾಯಿಕವಾಗಿ ನಡೆಯುವ ಎಡ್ತಾಡಿ ಕಂಬಳವನ್ನು ದೇವರ ಕಂಬಳವೆಂದು ಹೆಸರು ಪಡೆದಿದೆ. ಜಾನುವಾರುಗಳಿಗೆ ಏನಾದರೂ ಕಾಯಿಲೆ ಬಿದ್ದರೆ ಎಡ್ತಾಡಿ ಕಂಬಳಗೆದ್ದೆಗೆ ಇಳಿಸುತ್ತೇನೆ ಎಂದು ಹರಕೆ ಹೊರುವ ಪದ್ಧತಿ ಈ ಎಡ್ತಾಡಿಯ ಸುತ್ತಮುತ್ತ ಇದೆ. ಹೀಗಾಗಿ ಎಡ್ತಾಡಿ ಹರಕೆ ಕಂಬಳವೆಂದು ಹೆಸರು ಇದೆ. ಅರಸೊತ್ತಿಗೆ ರೀತಿಯಲ್ಲಿ ಪಟ್ಟ ಕಟ್ಟುವ ಕ್ರಮ ಇಲ್ಲಿದೆ. ಹೆಗ್ಗಡೆಯವರ ಮನೆಯಲ್ಲಿ ಹಿರಿಯರೋರ್ವರಿಗೆ ಪಟ್ಟ ಕಟ್ಟಲಾಗುತ್ತದೆ. ಪಟ್ಟಕ್ಕೆ ಕೂತ ಹೆಗ್ಡೆಯವರು ಕಂಬಳದ ಸಂದರ್ಭದಲ್ಲಿ ಕೆಲವು ಸಂಪ್ರದಾಯಬದ್ಧ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ. ಕಂಬಳದ ದಿನ ರೇಷ್ಮೆ ಪಂಜೆ ತೊಟ್ಟು ಮೈಸೂರು ಪೇಟ ಧರಿಸಿ ಮನೆಯ ಹೆಬ್ಬಾಗಿಲಿನಲ್ಲಿ ವಂಶ ಪಾರಂಪರೆಯಿಂದ ಬಂದ ಪೀಠದಲ್ಲಿ ಕೂತು ಕಂಬಳಕ್ಕೆ ಬಂದವರೊಡನೆ ಮಾತುಕತೆ ನಡೆಸಿ ಎಲ್ಲರನ್ನೂ ಸ್ವಾಗತಿಸುತ್ತಾರೆ. ಇಲ್ಲಿನ ಮನೆಯ ಎದುರುಗಡೆ ಇರುವ ಪ್ರಧಾನ ದೈವ ನಂದಿಕೇಶ್ವರ, ಸಣ್ಣಮ್ಮ, ಸ್ವಾಮಿ ಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಂಬಳಕ್ಕೆ ಚಾಲನೆ ನೀಡುತ್ತಾರೆ. ದೇವರ ಪ್ರಸಾದವನ್ನು ಗದ್ದೆಗೆ ದನಕರುಗಳಿಗೆ ಹಾಕುತ್ತಾರೆ. ಇನ್ನು 1 ವರ್ಷ ಯಾವುದೇ ಉಪದ್ರ, ಕಾಯಿಲೆ, ಕಸಾಲೆ ಬರಬಾರದೆಂದು ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಸಾಂಗವಾಗಿ ಸುಸೂತ್ರವಾಗಿ ನಡೆಯಲಿ ಎಂದು ಪ್ರಾರ್ಥಿಸುತ್ತಾರೆ. 3 ಎಕರೆ ವಿಸ್ತೀರ್ಣದಲ್ಲಿ ಎಡ್ತಾಡಿ ಕಂಬಳಗದ್ದೆ ಇದ್ದು ಆಸುಪಾಸಿನ ಊರಿನವರು ಕಂಬಳಕ್ಕೆ ಬರುವುದರ ಜೊತೆಗೆ ಹರಕೆ ಹೊತ್ತ ದನಕರುವನ್ನು ಗದ್ದೆಗೆ ಇಳಿಸುತ್ತಾರೆ. ಹಾಗೆ ಪ್ರಧಾನ ದೈವ ನಂದಿಕೇಶ್ವರನಿಗೆ ಪೂಜೆ ಸಲ್ಲಿಸುತ್ತಾರೆ. ಆದುದರಿಂದ ಎಡ್ತಾಡಿ ಕಂಬಳದ ದಿನ ನಂದಿಕೇಶ್ವರನ ಜಾತ್ರೆ ನಡೆಯುವ ದಿನ ಎಂದರೂ ತಪ್ಪಾಗಲಾರದು. ಹಿಂದಿನ ಪರಂಪರೆ, ಸಂಪ್ರದಾಯ, ಕಟ್ಟುನಿಟ್ಟಿನ ನೇಮ ನಿಷ್ಠೆಯನ್ನೆಲ್ಲ ರೂಢಿಸಿಕೊಂಡು ಬಂದ ಎಡ್ತಾಡಿ ಕಂಬಳದ ಜಾತ್ರೆಗೆ ಊರ ಪರವೂರಿನಿಂದ ಜನ ಆಗಮಿಸುತ್ತಾರೆ, ಖುಷಿಪಡುತ್ತಾರೆ, ಸಂತೋಷಪಡುತ್ತಾರೆ.
ಎಡ್ತಾಡಿ ಹೆಗಡೆಯವ್ರ ಮನೆ ಈ ಹಿರಿ ಮನುಷ್ಯ. ಇಲ್ಲಿ ಕಂಬಳ ಆಗುವ ಕಾರಣ ಒಂದು 800 ವರ್ಷದಿಂದ ನಡೀತಾ ಉಂಟು. ನಂದಿಕೇಶ್ವರ ದೇವಸ್ಥಾನದ ಇದೆ, ಕಂಬಳ ಆಗ್ತದೆ. ಒಂದು ಪಟ್ಟ ಉಂಟು. ಪಟ್ಟ ಅಂದರೆ ನಮ್ಗೆ ನಾವು ಪಟ್ಟದವರು, ಈಗ ಪಟ್ಟದ ಹೆಗಡೆಯವರು ಅಂದರೆ ನಮಗೆ ಒಂದು ಧರ್ಮಸ್ಥಳದಾಗ ವೀರೇಂದ್ರ ಹೆಗಡೆಯವರು ಹೆಂಗಿದ್ರು ಹಾಗೆ ನಾವು ಇಲ್ಲಿ ಅದೇ ಕ್ರಮ, ಅದೇ ಇದೆ. ಮತ್ತೇನು ಬೇರೆ ಇದಿಲ್ಲ. ನಮಗೆ ಸಾವು ಸೂತಿಗೆ ಇಲ್ಲ, ಸತ್ರು ಸೂತಿಗೆ ಇಲ್ಲ. ನಮ್ಮ ಕುಟುಂಬದವರು ಇದಾರು ಇದೇ ಇದಿಲ್ಲ, ಎಲ್ಲ ನಾವು ಪೂರೈಸಿ ಪಟ್ಟ ಅದು ಕಂಬಳ ನಡೀತಾ ಉಂಟು. ಕಂಬಳದ ದಿವಸ ನಮಗೆ ಪಟ್ಟ ಕಟ್ಟಿ ಕೂರಿಸ್ತಾರೆ. ನಾವು ಸಾಯಂಕಾಲ ಕುಲ್ಲಾಯಿ ಕಟ್ಟಿ ಕಂಬಳ ಗದ್ದಿಗೆ ಒಂದು ಸುತ್ತು ಬರಬೇಕು ದರ್ಶನದಲ್ಲಿ. ಆಮೇಲೆ ಒಂದು ಸುತ್ತು ಬಲಿ ಬಂದು ಪೂಜೆ ಹಿಡಿಯುತ್ತೆ 8-9 ಗಂಟೆ ಅಂಜಾದಿಗೆ. ಬೇರೆ ದಿನ ನಾವು ಕಂಡ ಸುತ್ತು ಬರಲಿಕ್ಕಿಲ್ಲ, ವರ್ಷಕ್ಕೆ ಒಂದೇ ದಿವಸ. ಇದಕ್ಕೆ ಸಂಬಂಧಪಟ್ಟ ಬೇರೆ ಹಂದೇವರು, ಮೂಡ್ಲು ಕಟ್ಟಿ, ಕೋಟ ಮತ್ತು ಕಂಬಳ ಹಿರಿ ಇದರೆಲ್ಲ ಮನೆ ತಂದವರೆಲ್ಲ ಹೋರಿ ತಗೊಂಡು ಬರ್ತಾರೆ. ಹಿಂದೆ ಕೀಚಕನ ಅರಮನೆ ಇದರಲ್ಲಿ ಇದಂತೆ ಬಿಲ್ಲವ ಮಾಡುವ ಕಂಬಳಕ್ಕೆ ನಮ್ಮನ್ನು ದತ್ತು ತಂದು ಇದು ಮಾಡಿ ಸಣ್ಣ 800 ವರ್ಷ ಹಿಂದೆ. ಮತ್ತು ಈಗ ನಮ್ಮ ಆಡಳಿತ, ನಾವು ಊರಿನವರು, ಪೂಜಾರರ ಬಗೆಯವರು, ಅವರಿವರು ಎಲ್ಲ ಸೇರಿ ಮಾಡುವಂಥ ಕ್ರಮ. ಅದಕ್ಕೆ ಇದು ಬೆಳಿಗ್ಗೆ ಒಂದು ಗಾಣದಿತ್ತು, ಒಂದು ಪೂಜಾರದ್ದೊಂದು ಹೋರಿ ಮುಂದೆ, ನಾವು ಮನೆ ಹೋರಿ ಸಿಂಗಾರದಲ್ಲಿ ಹಿಂದೆ ಒಂದು 9-12 ಗಂಟೆಗೆ ಒಂದು ಗೋರಿ ವಿಜೃಂಭಣೆಯಲ್ಲೇ ಸುತ್ತು ಬರಬೇಕು. ಗದ್ದೆ ಹಂಗೆ ಸಣ್ಣಕ್ಕೊಂದು ಸುತ್ತು ಬಂದು ಮೇಲೆ ಬರೋದು, ಬೆರೆಸೋದಲ್ಲ, ಸಿಂಗಾರದಲ್ಲೇ ಬರಬೇಕು ಹೋರಿ. ಆಮೇಲೆ ಸಿಂಗಾರೆಲ್ಲ ತೆಗೆದು ಮತ್ತೆ 2 ಬಾರ ಬಿಡು ಹೋರಿ ಹೊಟ್ಟೆ ಕಟ್ಟು. ಮತ್ತು ಸಾಯಂಕಾಲ ಒಂದೇ ಬಾರ ಲಾಸ್ಟ್ ಮೂಲೆಗೆ ತಗೊಂಡೆ ಬಿಟ್ಟು ದೇವರಲ್ಲಿ ಪ್ರಸಾದ ಹಾಕಿ ಆಮೇಲೆ ಹೋರಿ ಬಿಡಬೇಕು. ಆಯ್ತು, ಅಲ್ಲಿ ಕಂಬಳ ಮುಕ್ತಾಯ. ಈಗ ಹೋರಿ ಕಡಿಮೆ ಅಲ್ಲ, ಆದರೂ ಒಂದು 30-40 ಜೊತೆ ಹೋರಿ ಬರ್ತದೆ. ಮತ್ತು ಪ್ರೈಸ್ ಏನಾದರೂ ಪ್ರೈಸ್ ಇಲ್ಲ ಇಲ್ಲಿ, ಪ್ರೈಸಿನ ಇದೇ ಇಲ್ಲ. ದೇವ್ರ ಕಂಬಳ, ದೇವರು ಭಂಡಾರಿನಲ್ಲಿ ಹೇಗಾಗ್ತದೋ ಹಾಗೆ. ಮತ್ತು ಯಾವ ಹರಕೆ ಉಂಟು ಇಲ್ಲಿ ಕಂಬಳಕ್ಕೆ? ಅಂದರೆ ಈ ಬೇರೆ ಏನಾದ್ರು ಗದ್ದೆ ಇಳಿಸ್ತೀವಿ ಅಂತೇಳಿ ಹೇಳುತ್ತೆ, ದನ ಕರು ಎಲ್ಲ ಗದ್ದೆ ಇಳಿಸ್ತೀವಿ ಅಂತ ಹೇಳುತ್ತೆ. ಬೇರೆ ಏನೂ ಇದಿಲ್ಲ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಉಂಟು, ದೇವರ ಪ್ರಸಾದ ಹಾಕಿ ಆದಮೇಲೆ ನಾವು ಗದ್ದೆಗಳು ಸುತ್ತ ತಗೊಂಡು ಹೋಗೋದು. 12 ಗಂಟೆ. ಮತ್ತು ಒಂದು ವಾರದಿಂದ ಯಾವುದೆಲ್ಲ ಕಾರ್ಯಕ್ರಮ? ಒಂದು ವಾರದಿಂದ ನೀರು ಬೀಳೋದು ಇದೆ ಅಲ್ಲ. ಮತ್ತು ನಾವು ಒಂದು ಸಂಕ್ರಾಂತಿ ತಿಂಗೋಡ ದಿನ ಇಟ್ಟು ಬಂದು ನಾವು ಮನೆಯಲ್ಲೇನು ಬೇರೆ ಗೌಲ್ಗೆಲ್ಲ ಏನು ಮಾಡಲಿಕ್ಕಿಲ್ಲ, ಶುದ್ಧವಾಗಿಯೇ ಇರಬೇಕು ನಾವು ಮನೆಯವರು. ನಮಗೆ ಹಾಗೂ ಊಟ ಒಂದೇ ಊಟ. ನಾವು ಎಷ್ಟು ದಿನ ಇಟ್ಟಿತ್ತು 12 ದಿವಸ 10 ದಿವಸ ಅಲ್ಲಿವರೆಗೆ ಒಂದೇ ಊಟ. ಸಿದ್ದೇಶ್ವರಿ, ಬ್ರಹ್ಮೇಶ್ವರ, ನಂದಿಕೇಶ್ವರ 3 ಒಂದೇ. ಅದು ಇಲ್ಲಿ ನಮ್ಮದೇ ಆಟ ಇದು.